ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ನಮ್ಮ ಭರ್ತಾವ್ ಹೆಸರು, ನನ್ನ ಹಸ್ಬೆಂಡ್ ಹೆಸರು ಗುರುದೇವ್, ನಮ್ಮ ಅಮ್ಮುಕುಟ್ಟಿ ಶ್ರೀಜಾ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ಅಂದರೆ ನಾವು ಟ್ರಿಪ್ ಮೇಲೆ ಟ್ರಿಪ್ ಹೊಡಿತಾ ಇದ್ದೀವಿ. ಇವತ್ತು ದೇವೇಟ ಮತ್ತು ನಾನು ಸೆಕೆಂಡ್ ಹನಿಮೂನ್ ಗೈಸ್. ಸೊ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತಾ ಇಲ್ಲ, ಅಮ್ಮುಕುಟಿನ ಇವತ್ತು ಇಲ್ಲೇ ಮನೇಲೇ ಇರಬೇಕು. ಯಾಕಂದರೆ ಸಂಡೇ ನಾವು 2 days ಟ್ರಿಪ್ ಹೊಡಿಯೋಣ ಅಂತ ಇದ್ದೀವಿ. ಇವತ್ತು ಫ್ರೈಡೇ, ಸ್ಯಾಟರ್ಡೇ ಮತ್ತು ಸಂಡೇ ಸಾಯಂಕಾಲ ಇಲ್ಲಿ ರೀಚ್ ಆಗೋಣ ಅಂತ. ಅದಕ್ಕೆ ಸಂಡೇ ಅಚ್ಚಗೆ ಆಫೀಸ್ ಎಲ್ಲ ಇರುತ್ತೆ, ಅದಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನಾವಿಬ್ರು ಹೋಗೋಣ ಅಂತ. ಅವ್ರಿಗೆ ಬೇರೆ ಟ್ರಿಪ್ ಕರ್ಕೊಂಡು ನಾನು ಅಳ್ಳಲ್ಲ ಅಂತೆ. ಹಾಂ. ಸೊ ಗೈಸ್, ನಾವಿವತ್ತು ಎಲ್ಲೋಗ್ತಾ ಇದ್ದೀವಿ ಅಂದರೆ ತಲಕಾವೇರಿ ಫಸ್ಟ್ ಟ್ರಿಪ್ಪು. ಸೊ ನಿಮಗೆ ಯಾರೆಲ್ಲ ತಲಕಾವೇರಿ ನೋಡಿಲ್ಲ ಇದುವರೆಗೂ, ನೀವು ಈ ವ್ಲಾಗಲ್ಲಿ ನೋಡ್ಬೋದು ಮತ್ತು ಇಲ್ಲೇ ನೀವು ಬೇಡ್ಕೊಬೋದು. ಸೊ ತಲಕಾವೇರಿ ಯಾರಿಗೆ ಗೊತ್ತಿಲ್ಲ, ಇಟ್ಸ್ ಬರ್ತ್ ಪ್ಲೇಸ್ ಆಫ್ ಕಾವೇರಿ ವಾಟರ್. ಸೊ ನಾನು ಹೋಗಿದ್ದೀನಿ, ಬದ್ದೆ, ಆದರೆ ದೇವೇಟ ಜೊತೆ ಅಲ್ಲ, ನಮ್ಮ ಫ್ಯಾಮಿಲಿ ಜೊತೆ. ಸೊ ಅದಕ್ಕೆ ಇನ್ನೊಂದು ಸತಿ ಹೋಗೋಣ. ಇಟ್ಸ್ ಆನ್ ದಿ ವೇ, ಮಡಿಕೇರಿ ಆನ್ ದಿ ವೇನೆ. ಸೊ ನೋಡೋಣ ಬನ್ನಿ, ಲೆಟ್ಸ್ ಗೋ. ಅಮ್ಮುಕುಟಿ ಬಾಯ್ ಬಾಯ್. ಸೊ ಗೈಸ್, ನಾವು ಹೊಡ್ತಾ ಇದ್ದೀವಿ. ನಮ್ಮ ಅಮ್ಮುಕುಟಿ ಪಾಪ ನಿಂತಿದ್ದಾರೆ ಅಲ್ಲಿ ಗೈಸ್, ಅಳ್ತಾ ಇದ್ದಾರೆ ಗೈಸ್. ಕರಿಯಲ್ಲೇ ಪಾಪ ಅಳ್ತಾ ಇದ್ದಾರೆ. ಏನ್ ಮಾಡೋದು ಗೈಸ್, ಅವ್ರ ಹಂಗ ಅಳಗ ಬೇಜಾರಾಗತ್ತಲ್ಲ ದೇವಟ. ನೆಕ್ಸ್ಟ್ ಅವ್ರನ್ನ ಕರ್ಕೊಂಡು ನಾವು ಕರ್ಕೊಂಡು ಹೋಗ್ತಾ ಇಲ್ಲ ಅಂತಲ್ಲ ಬೇಜಾರು, ಮಕ್ಕಳು 2 ದಿವಸ ಇರಲ್ಲ ಅವ್ರ ಜೊತೆ ಅಂತ ಬೇಜಾರು ಅಷ್ಟೇ. ಗೈಸ್, ಇವಾಗ ನಾವು ಹೋಗ್ತಾ ಇರೋದು ಫಾರೆಸ್ಟ್ ಒಳಗಡೆ ಗೈಸ್. ಆಕ್ಚುಲಿ ಇದೊಳಗಡೆ ಇರೋದು ಎಲಿಫೆಂಟ್, ಆನೆಗಳು ಜಾಸ್ತಿ. ಸೊ ಇಲ್ಲಿ ನೈಟ್ ಹೊತ್ತು ಬರುವಾಗ ತುಂಬಾ ಕೇರ್ಫುಲ್ ಆಗಿ ಬರಬೇಕು. ಮತ್ತೆ 10 ಗಂಟೆ ಮೇಲೆಲ್ಲ ಆನೆ ಬರುತ್ತೆ ಅಂತೆ ಗೈಸ್. ಇದು ನಿಜವಾಗ್ಲೂ ಆಕ್ಚುಲಿ ನಾವು ಯಾವಾಗ್ಲೂ ಈ ರೂಟಲ್ಲೇ ಹೋಗೋದು ಕೆಲ್ಸಕ್ಕೆ, ಸುಳ್ಯ ಅಂತ. ಸೊ ಅವ್ರು ಹೋದಾಗೆಲ್ಲ ಬೇಗ ಬಂದ್ಬಿಡ್ತಾರೆ, ಯಾಕಂದ್ರೆ ಆನೆಗಳು ಜಾಸ್ತಿ ರೋಡಲ್ಲಿ ಬರ್ತಾರೆ ಅಂತ. ಸೊ ನಾವು ಹೋಗ್ತಾ ಇದ್ದೀವಿ. ಇದು ಬಂದು ದಕ್ಷಿಣ ಕರ್ನಾಟಕ ಆಕ್ಚುಲಿ. ಈ ನಾವು ಫಾರೆಸ್ಟ್ ಒಳಗಡೆ ರೀಚ್ ಆಗಿರೋದು. ಇವಾಗ ಕೇರಳ ನಾವು ಬಿಟ್ಟು ಇವಾಗ ಕರ್ನಾಟಕ ಬಾರ್ಡರ್ ಕ್ರಾಸ್ ಆದ್ವಿ. ಪಟ್ಟಿ ಚಿಕ್ಕ ಯಾವ್ದು ನೈಮರಿ ಗೈಸ್ ರೋಡ್ ಮಾತ್ರ. ನಾನು ಹೆಂಡದಿಕ್ಕೆ ಕಾರ್ ಕೊಟ್ಟೆ ಓಡಿಸೋದಕ್ಕೆ. ಸೊ ಕೀರ್ತನ ಇಸ್ ಎ ಗುಡ್ ಡ್ರೈವರ್ ಆಕ್ಚುಲಿ. ಸಿ ಐ ಫೀಲ್ ಸ್ವಲ್ಪ ನಿದ್ರಾ ಬಂದೆ ಗೈಸ್, ಟಯರ್ಡ್ ಆಯ್ತು. ವಿಲ್ ಡಿವೈಡ್ ಎನಿಥಿಂಗ್ ಎಲ್ಸ್. ಸೊ ಇವಾಗ ಹೋಗ್ತಾ ಇದೀವಿ. 50 ಕಿಲೋಮೀಟರ್ ಇದೆ ಗೈಸ್ ಇವಾಗ ಮಡಿಕೇರಿ, ಇಲ್ಲಿಂದ ಮಡಿಕೇರಿ. ಇವಾಗ ನಾವು ಸುಳ್ಯದಲ್ಲಿ ಇರೋದು. ಸೊ ಇಲ್ಲಿಂದ ಮಡಿಕೇರಿಗೆ 50 ಕಿಲೋಮೀಟರ್. ಹೌದು. ಹೇಳಿದ್ದೇವೆ ಏನಾದ್ರು ಮಾತಾಡಿ ಕನ್ನಡದಲ್ಲಿ. ಏನಾದ್ರು ಮಾತಾಡಕ್ಕಾಗಲ್ಲ. ದೇವೇಟದೆ ಯಾಕಂದ್ರೆ ನಾನು ತುಂಬಾ ಭಯ ಆಗ್ತಿದೆ. ನಾನು ನೋಡ್ತಾ ಇದೀನಿ ಅಂತ. ತುಂಬಾ ಭಯ, ಹ್ಯಾಂಡ್ ಎಲ್ಲ ಶಿವರ್ ಮಾಡ್ತಾ ಇರ್ತೀನಿ. ಶಿವರ್ ಆಗ್ತಿದೆ. ಗೊತ್ತಿಲ್ಲ ಗೈಸ್, ಸುಮ್ಮನೆ ಹೇಳಿ ಗೈಸ್. ಅಯ್ಯೋ, ನಾನು ಓವರ್ಟೇಕ್ ಮಾಡಕ್ ಹೋದೆ, ಬೇಡ ಗೈಸ್. ಇದೇ ಮಡಿಕೇರಿ ಸ್ಪಾಟ್, ಟೂರಿಸ್ಟ್ ಸ್ಪಾಟ್. ಸೊ ಇವಾಗ ಆಚೆ ಇಳಿತೀವಿ. ಹಿಂಗಿದೆ ಇಲ್ಲಿ ನೀರು, ಇಲ್ಲಿ ದೇವೇಟ ನೋಡಿ ಗೈಸ್. ಇದೆ ಒಂದು ಟೂರಿಸ್ಟ್ ಸ್ಪಾಟ್. ಮಡಿಕೇರಿಗೆ ಹೋಗ್ತಾ ಇರಾಗ, ಮಡಿಕೇರಿಗೆ ಈ ರೂಟು ಹಿಂಗೆ ಹೋಗ್ಬೇಕು ಮಡಿಕೇರಿಗೆ. ಸೊ ಮಡಿಕೇರಿ ಹಂಗೆ ಹೋಗಾಗ ಇಲ್ಲಿ ಎಲ್ಲರೂ ನಿಲ್ಲಿಸ್ತಾರೆ ಗೈಸ್, ಯಾಕಂದರೆ ಮಳೆ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಸೊ ಅಲ್ಲಿಂದ ಆ ವಾಟರ್ ಕನೆಕ್ಷನ್ ಇಂದ ಕೆಳಗಡೆ ಹಿಂದಿಂದ ಹಿಂಗೋಗುತ್ತೆ, ಹಂಗೋಗುತ್ತೆ ಗೈಸ್.
ಗೈಸ್ ಇಲ್ಲಿ ಕಾಫಿ ಕುಡಿದ್ಬಿಟ್ಟು ನಾವಿವಾಗ ಹೊಡ್ತಾ ಇದ್ದೀವಿ. ನಾವಿವಾಗ ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಇರವೆಲ್ಲ ಹೆಂಗ್ ಬರ್ತೈತೆ. ಇಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದ್ರೆ ಗೈಸ್ ನಮಗೆ ತಲಕಾವೇರಿಗೆ ಬೋರ್ಡ್ ಸಿಗುತ್ತೆ. ಆ ಬೋರ್ಡಿಂದ ರೈಟ್ ತಗೋಬೇಕು. ಸೊ ಅಲ್ಲಿಂದ ತಲಕಾವೇರಿಗೆ ಅಪ್ರಾಕ್ಸಿಮೇಟ್ 30 ಕಿಲೋಮೀಟರ್ ಗೈಸ್, ಇಲ್ಲಿಂದ ತಲಕಾವೇರಿಗೆ ರೀಚ್ ಆಗಕ್ಕೆ. ಸೊ ಸೀನರಿ ನೋಡಿದ್ರ ಹೆಂಗಿದೆ. ಗೈಸ್ ನಾವು ತಲಕಾವೇರಿ ರೋಡಲ್ಲಿ ಎತ್ತಿದ್ವಿ. ಆರ್ಚ್ ಅಲ್ಲಿ ಇದೆ ಗೈಸ್. ಸ್ವಲ್ಪ ಲೇಟ್ ಆಯ್ತು ಕೀರ್ತುಟಿ ವಿಡಿಯೋ ಆನ್ ಮಾಡಕ್ಕೆ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಗೈಸ್ ತಲಕಾವೇರಿಗೆ ರೂಟು. ಇದು ಸ್ವಲ್ಪ ಫಾರೆಸ್ಟ್ ಏರಿಯಾ ಗೈಸ್. ಹೌದು, ಫುಲ್ ಪ್ಲಾಂಟೇಶನ್ ಎಲ್ಲ ಇದೆ ಗೈಸ್. ಕಾಫಿ ಪ್ಲಾಂಟೇಶನ್, ರಬ್ಬರ್ ಪ್ಲಾಂಟೇಶನ್ ಎಲ್ಲ. ಸ್ವಲ್ಪ ಸ್ವಲ್ಪ ರೈನ್ ಇದೆ ಗೈಸ್ ಇಲ್ಲಿ. ಮಳೆ ಬರ್ತಿದೆ ಗೈಸ್. ಡ್ರಾಪ್ ನೋಡಿ ಹನಿ. ಸೊ ಮಳೆ ಬರ್ತೈತೆ. ದೇವೇಟ ಖುಷಿ ಆಗ್ತಿದೆ, ಯಾಕಂದ್ರೆ ಅವರು ಮಳೆಗೋಸ್ಕರನೇ ಮಡಿಕೇರಿಗೆ ಬರ್ತಾ ಇರೋದು. ಸೊ ನೋಡೋಣ. ಅಲ್ಲಿ ನಾವು ತಲಕಾವೇರಿ ಹತ್ರ ನೋಡ್ಬೇಕು, ಅಲ್ಲಿ ಹೋದ್ಮೇಲೆ ನೋಡ್ಬೇಕು ಹಿಂಗಿರತ್ತೆ ಅಂತ. ಫಾಗಿ ಯಾರೆಲ್ಲ ತಲಕಾವೇರಿಗೆ ಬಂದಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ಅದು ಬಿಸಿಲು ಟೈಮಲ್ಲಿ ಅಲ್ಲ, ಈ ತರ ವಿಂಟರ್ ಮತ್ತೆ ರೈನಿ ಸೀಸನ್ ಅಲ್ಲೇ ನೀವು ಬಂದು ಎಂಜಾಯ್ ಮಾಡ್ಬೋದು. ಪ್ಲಸ್ ಕ್ಲೈಮೇಟ್, ಅಟ್ಮಾಸ್ಫಿಯರ್ ಇಲ್ಲ ನೀವು ಎಂಜಾಯ್ ಮಾಡ್ಬೋದು. ಮತ್ತೆ ಮನಸ್ಸು ಶಾಂತಿ ಸಿಗತ್ತೆ. ಯಾರಿಗೆಲ್ಲ ಮಳೆ ಇಷ್ಟ ಇಲ್ಲ ಬಿಟ್ಟಾಕಿ, ಯಾರಿಗೆಲ್ಲ ಈ ತರ ಮೋಡ ನೋಡ್ಬೇಕು, ಈ ತರ ಫಾಗಿ ಈ ತರ ಎಲ್ಲ ಫುಲ್ ಗ್ರೀನರಿ, ಅವಾಗ ನೀವು ಮಳೆ ಟೈಮಲ್ಲೇ ಬರ್ಬೇಕು. ಅರೆ ರೋಡ್ ಅಂತೂ ರಿಸ್ಕಿ ಗೈಸ್. ಗಾಡಿ ಓಡ್ಸಾಗ ತುಂಬಾ ಹುಷಾರಾಗಿ ಓಡಿಸ್ಬೇಕು, ಯಾಕಂದ್ರೆ ರೋಡ್ ಬಂದು ಚಿಕ್ಕದು. ಆಪೋಸಿಟ್ ಅವರು ಬರ್ತಾರೆ, ನಾವು ಹೋಗೋರು ನೋಡ್ಕೊಂಡು ಹೋಗ್ಬೇಕಪ್ಪ. ಟರ್ನಿಂಗ್ಸ್ ಅಲ್ಲ ದೇವಟ ರಿಸ್ಕ್ ಇದೆ. ಸೊ ಮ್ಯಾರಿಡ್ ಕಪಲ್, ನಾಟ್ ಓನ್ಲಿ ಮ್ಯಾರಿಡ್ ಕಪಲ್, ಈವನ್ ಫ್ಯಾಮಿಲಿ ಅಲ್ಲ, ಮತ್ತೆ ಲವರ್ಸ್, ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಆಲ್ಸೋ ಬರ್ಬೋದು. ಅದು ತುಂಬಾ ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ತಲಕಾವೇರಿ ಫ್ಯಾಮಿಲಿ ಜೊತೆನೂ ಬಂದು ನೋಡ್ಬೋದು. ಆಕ್ಚುಲಿ ತುಂಬಾ ಜನ ಕಪಲ್ ಇಂದ ವಿಡಿಯೋ, ಕಪಲ್ಸ್ ಅಂದ್ರೆ ಅಪ್ಪ ಅಮ್ಮ, ಹಸ್ಬೆಂಡ್ ಅಂಡ್ ವೈಫ್, ಐ ಮೀನ್ ಮಕ್ಕಳು ಸೊಸೆ, ಹಂಗೆ ಬಾಯ್ ಫ್ರೆಂಡ್ ಅಂಡ್ ಗರ್ಲ್ ಫ್ರೆಂಡ್ ಇನ್ ದ ವಿಡಿಯೋ ವಾಚ್. ಎನಿಬಡಿ ವಾಚಿಂಗ್ ದಿಸ್ ವಿಡಿಯೋ, ಕಮ್ ಯು ಕ್ಯಾನ್ ಆಲ್ಸೋ ಎಂಜಾಯ್. ಇದು ಯಾವ್ದೋ ಫೇಕ್ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಎಂಜಾಯ್. ಫೇಕ್ ಅಲ್ಲ, ಬ್ಯಾಡ್ ಪಬ್ಲಿಸಿಟಿ. ಲೆಟ್ ದೆಮ್ ಎಂಜಾಯ್. ಎಂಜಾಯ್ ಬೇಡ ಗೈಸ್ ನಾವು ಹೋಟೆಲ್ ರೀಚ್ ಆದ್ವಿ, ಯಾಕಂದ್ರೆ ತಲಕಾವೇರಿಗೆ ಹೋಗೋಕೆ ಇನ್ನೂ ಲೇಟ್ ಆಗುತ್ತೆ. ಸೊ ಇವಾಗ 1:51, ನಮ್ಗೆ ಹೊಟ್ಟೆ ಶೀತ ಇದೆ, ಅದಕ್ಕೆ ಊಟ ಮಾಡ್ಕೊಂಡು ಹೋಗೋಣ ಅಂತ. ನಮ್ದು ಊಟ ಬಂತು ಗೈಸ್. ನಾನ್ ಚಪಾತಿ, ಗೋಬಿ ಮಂಚೂರಿ, ದೇವೇಟ ತಿಂತಾ ಇದ್ದಾರೆ. ಈ ಚಳಿಗೆ ಮತ್ತೆ ಬಿಸಿ ಊಟ ಸೂಪರ್ ಆಗಿದೆ ಗೈಸ್. ಊಟ ಮಾಡ್ಕೊಂಡ್ ಬಿಟ್ವಿ. ಆ ಹೋಟೆಲಿಂದ ಇಲ್ಲಿ ಜಸ್ಟ್ 10 ಮಿನಿಟ್ಸ್ ಅಲ್ಲ ದೇವಟ? 10 ಮಿನಿಟ್ಸ್, 5 ಮಿನಿಟ್ಸ್ ಆಯ್ತು ಗೈಸ್. ಇಲ್ಲೇ ತಲಕಾವೇರಿ ತುಂಬಾ ಚೆನ್ನಾಗಿದೆ ಕ್ಲೈಮೇಟ್. ಬಂದಿದ್ದೀವಿ, ಹೋಗೋಣ. ನಾವು ಶೂ ಚೇಂಜ್ ಮಾಡ್ಬೇಕಾ? ಹೌದು, ಬ್ಯಾಕಲ್ಲಿ ಐತಲ್ಲ ಚಪ್ಪಲ್ ಹಾಕೊಳ್ಳೋಣ. ಸೊ ಚಪ್ಪಲ್ ಹಾಕೊಂಡು ಹೋಗೋಣ ಗೈಸ್. ಇದು ಕವರ್ ಸುಮ್ಮನೆ ಸೇಫ್ಟಿಗೆ ಹಾಕೊಂಡಿರೋದು. ಇದು ಬೇಡ, ಸ್ವಲ್ಪ ಮಳೆ ಇದೆ ಅದಕ್ಕೆ ಹಾಕೊಂಡಿದೀವಿ. ಬಟ್ ವಿ ಆರ್ ಲುಕಿಂಗ್ ಸಂಬೌಟ್ ದಿ ಹೇರ್. ಕೂದಲೆಲ್ಲ ಒಂಥರ ಆಗ್ಬಿಡ್ತು ಗೈಸ್. ಇದು ಹಿಂಗೈತೆ ಗೈಸ್. ನಾವು ಫುಲ್ ಬೆಟ್ಟದ ಮೇಲೆ ಇದ್ದೀವಿ. ಇದು ಅಂದ್ರೆ ತಲಕಾವೇರಿ ಇದೆ ಗೈಸ್. ತಲಕಾವೇರಿ ಇದು ದೇವಸ್ಥಾನ. ವಿಡಿಯೋ ಎತ್ತಂಗಿಲ್ಲ. ಅದೇ ಬಂದು ಗೈಸ್, ಅದೇ ಮೇನು ಕಾವೇರಿ ನೀರು. ಅದೇ ಅದೊಳಗಡೆ ಹೋಗಿ ನಾವು ನೀರು ಹತ್ತ ಬಿಡ್ತಾರೆ. ಆ ನೀರು ನೋಡಿಕೊಂಡು ಅದ್ರ ಮಂಗಳಾರತಿ ತಗೊಂಡು ಆಚೆ ಬರಬೇಕು ಗೈಸ್.
ಮತ್ತೆ ಅಲ್ಲಿ ಗಣೇಶ ದೇವಸ್ಥಾನ, ಒಂದು ಶಿವನ ದೇವಸ್ಥಾನ ಇಲ್ಲಿ. ಮತ್ತೆ ಅಲ್ಲೊಂದು ಅಲ್ಲಿ ಮೇಲೆವರೆಗೂ ಹೋಗ್ಬೋದು ಗೈಸ್. ಸರಿ ಸದ್ಯಕ್ಕೆ ಇವಾಗ ಬಿಡ್ತಾ ಇಲ್ಲ, ಯಾಕಂದ್ರೆ ತುಂಬಾ ಫಾಗಿ ಅಲ್ವಾ, ಬಿಡ್ತಾ ಇಲ್ಲ ಗೈಸ್. ಇದೆ ಗೈಸ್ ನಮ್ಮ ಕಾವೇರಿ ನೀರು. ಇಲ್ಲಿ ಮಂಗಳಾರತಿ ತಗೊಳ್ಳೋದು. ಹಿಂಗಿದೆ ಗೈಸ್ ಜಾಗ. ಇದೊಳಗಡೆ ಕಾಯಿನ್ ಹಾಕಿ ಬೇಡ್ಕೊಬೋದು ಗೈಸ್. ನೋಡಿ ಗೈಸ್, ಸೊ ನಾನು ಎಲ್ಲರಿಗೂ ಬೇಡ್ಕೊಂಡಿದ್ದೀನಿ ಗೈಸ್, ನಮ್ಮ ಕಾವೇರಿ ಅಮ್ಮ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ನೀರು ಕುಡಿಯಂಗಿರ್ಬೇಕು ಗೈಸ್. ನೀರು ಕುಡಿಯೋ ಥರ ಆಗಬೇಕು. ನೋಡಿ ನಮ್ಮ ನಂದಿ ಶಿವ ಮೇಲೆ ನೀರು ಬೀಳ್ತಿರೋದು ಸೂಪರ್ ಆಗಿದೆ ಗೈಸ್. ಇಲ್ಲಿ ಫುಲ್ಲು ಮೋಡ ಗೈಸ್, ಫುಲ್ ಮೋಡ ಮುಚ್ಚೈತೆ ಮತ್ತೆ ಮಂಜು. ಸಂಜೆ ದಯವಿಟ್ಟು ವಿಡಿಯೋ ಇಡ್ತಾ ಇದ್ದಾರೆ ಯಾರಿಗೋ, ಪಾಪ ಅವರು ರೀಲ್ಸ್ಗೆ ವಿಡಿಯೋ ಮಾಡ್ಬೇಕಂತೆ, ಅದಕ್ಕೆ ವಿಡಿಯೋ ಎತ್ಕೊಡಿ ರೀಲ್ಸ್ ಮಾಡಬೇಕು ಅಂತ. ಹಿಂಗಿದೆ ಗೈಸ್, ಕಾಣೋದೇ ಇಲ್ಲ ಗೈಸ್. ಅದೇ ಇಲ್ಲಿ ಮಜಾ ಅಂದರೆ ಫುಲ್ ಊಟಿ ಥರನೇ ಗೈಸ್. ಏನಂದರೆ ಈ ಥರ ಎಲ್ಲ ಟೂರಿಸ್ಟ್ ಪ್ಲೇಸ್ ಬರಬೇಕು ಗೈಸ್. ನಾವು ಲೈಫಲ್ಲಿ ಇದೆಲ್ಲ ಎಂಜಾಯ್ ಮಾಡಬೇಕು ಒಂದ್ಸತಿ. ಅದು ಮಳೆ ಟೈಮಲ್ಲಿ ಬರಬೇಕು ಗೈಸ್ ತಲಕಾವೇರಿಗೆ, ಮಡಿಕೇರಿಗೆ ಎಸ್ಪೆಷಲಿ. ಇವಾಗ ಹೋಗೋದೆ ಅಷ್ಟೇ ಗೈಸ್. ಇಲ್ಲಿ ತಲಕಾವೇರಿ ಬಂದು ಬೇರೆ ನೀರು ನೋಡಕ್ಕೆ ಬರೋದು ಮತ್ತು ಈ ಥರ ಕ್ಲೈಮೇಟು ಅಷ್ಟೇ. ಸೊ ಗೈಸ್ ಇಷ್ಟೇ ತಲಕಾವೇರಿದಲ್ಲಿ ಇರೋದು. ಸೊ ನಾವಿವಾಗ ನೆಕ್ಸ್ಟ್ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವ್ಲಾಗ್ ನಾವು ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವೇಟ್ ಫಾರ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.